ಈಗಾಗಲೇ ಬಿಗ್ ಬಾಸ್ ಮನೆಗೆ ಶ್ರುತಿ ಅವರು ಎಂಟ್ರಿ ಕೊಟ್ ಆಗಿದೆ. ಕಾರಣ 3 ದಿನ KCC ಮ್ಯಾಚ್ ಇರೋ ಕಾರಣ ಈ ವೀಕೆಂಡ್ ಅಲ್ಲಿ ಸುದೀಪ್ ಸರ್ ವಾರದ ಕತೆ ಕಿಚ್ಚ ಜೊತೆ ನೋಡ್ಸಕ್ಕೂ ಆಗಲ್ಲ ಅಂಡ್ ಸೂಪರ್ ಸಂಡೇ ವಿತ್ ಕಿಚ್ಚ ಸುದೀಪ್ ಅವ್ರು ನಡ್ಸಕ್ ಆಗಲ್ಲ. ಸೊ ಆ ಕಾರಣದಿಂದ ಸ್ಯಾಟರ್ಡೇ ಎಪಿಸೋಡ್ಗಂತೂ ಶ್ರುತಿ ಅವ್ರು ಹೋಗಾಯ್ತು. ಇದು ಸಂಡೇ ಎಪಿಸೋಡ್ ಏನ್ ಮಾಡ್ತಾರೆ ಅನ್ನೋ ಪ್ರಶ್ನೆಗೆ ನಮಗ್ ಬಂದಂತ ಇನ್ಫಾರ್ಮೇಶನ್ ಪ್ರಕಾರ ಅಂಡ್ ಜಸ್ಟ್ ಬರಬಹುದು ಅಂತ ಇನ್ಫಾರ್ಮೇಶನ್ ಬಂದಿದೆ, ಬಟ್ ಬಂದಿದೆ ಇಲ್ಲ ಅಂತ ಕನ್ಫರ್ಮ್ ಆಗಿ ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀನಿ ಅಂತೆ. ಹೌದು, ಸಂಡೇ ಎಪಿಸೋಡ್ ಅಲ್ಲಿ ನಿಮ್ಗೆ ಐ ಥಿಂಕ್ ವಿಜಯ್ ರಾಘವೇಂದ್ರ ಅವರ ನೋಡೋಕೆ ಅವಕಾಶ ಸಿಗ್ಬೋದು. ಇವರಿಬ್ರು ಪಂಚಾಯತಿನೂ ಸಹ ಸುದೀಪ್ ಸರ್ ಪಂಚಾಯತಿ ಅಷ್ಟು ಆಗದೆ ಇರಬಹುದು, ಆದ್ರೆ ಈ ಇಬ್ಬರಿಂದಾದ್ರೂ ಅಟ್ಲೀಸ್ಟ್ ಮನೆಯವ್ರಿಗೆ ಮುಟ್ಬೇಕಾದಂತಹ ವಿಚಾರಗಳು ಮುಟ್ಟುತ್ತಾ ಅಥವಾ ಅವ್ರ ತಪ್ಪುಗಳ ಅರಿವಾಗತ್ತಾ, ಎಲ್ಲಿ ತಿದ್ದಿ ನಡಿಬೇಕು, ಉಳಿದ್ರೆ ಇಷ್ಟು ದಿನ ಹೇಗೆ ಖುಷಿಯಿಂದ ದಿನಗಳನ್ನ ಕಳಿಬೇಕು, ಇಲ್ಲದೆ ಹೇಗೆ ಮಿಂಗಲ್ ಆಗ್ಬೇಕು ಅಂತ. ಯಾಕಂದ್ರೆ ಯಾವ ಸೀಸನ್ ಅಲ್ಲೂ ನಡೆದಿರೋಷ್ಟು ಗಲಾಟೆಗಳು, ಅಷ್ಟು ಮನಸ್ತಾಪಗಳು, ಅಷ್ಟು ಜಗಳಗಳು ಈ ಸೀಸನ್ ಅಲ್ಲಿ ನಡೆದಿತ್ತು. ಸೊ ಶ್ರುತಿ ಅವರು ಹೋಗಿದ್ದಾಯ್ತು. ಶ್ರುತಿ ಅವರ ಕೆಲವೊಂದಿಷ್ಟು ಜಲಕ್ನ ನಾವೆಲ್ಲ ನೋಡಿರ್ತೀವಿ, ಕ್ಲಾಸ್ ತಗೊಂಡಿರೋದಾಗಿರ್ಲಿ ಅಥವಾ ಕಟ್ಟಡಗಳಲ್ಲಿ ನಿಲ್ಲಿಸಿ ಪ್ರಶ್ನೆಗಳನ್ನ ಕೇಳೋದಾಗಿರ್ಲಿ. ಇದು ಈ ರೀತಿ ಸ್ಟ್ರಿಕ್ಟ್ ಆಗಿ ಶ್ರುತಿ ಅವ್ರನ್ನ ನೋಡಿದ್ರೆ ನಾಳೆ ವಿಜಯ್ ರಾಘವೇಂದ್ರ ಅವ್ರನ್ನ ಸ್ವಲ್ಪ ಹಸನ್ಮುಖಿಯಾಗಿ ನೋಡ್ತೀವ ಅಥವಾ ಮನೆಯಲ್ಲಿ ಕೆಲವೊಬ್ಬರಿಗೆ ನಗು, ಎಲ್ಲರ ಮುಖದಲ್ಲಿ ನಗು ತರ ನೋಡ್ತೀವ ಗೊತ್ತಿಲ್ಲ. ಅಂಡ್ ನೀವೆಲ್ಲ ಕಾಯ್ತಾ ಇದ್ದೀರಾ ವಿಜಯ್ ರಾಘವೇಂದ್ರ ಅವರು ಸಂಡೇ ಎಪಿಸೋಡ್ ಬಂದ್ರೆ ಹೇಗಿರುತ್ತೆ ಅಂತ ಹೇಳದನ್ನ ಮರಿಬೇಡಿ. ಜೊತೆಗೆ ವಿಜಯ್ ರಾಘವೇಂದ್ರ ಅವ್ರು ಅಲ್ದೇನೆ ಇನ್ನೂ 2 ಹೆಸರು ಕೇಳಿ ಬರ್ತಾ ಇದೆ. ಒಂದು ಶುಭಾ ಪುಂಜ ಅವರಾದ್ರೆ ಇನ್ನೊಂದು ನಮ್ಮ ಶೈನ್ ಶೆಟ್ಟಿ ಅವರು. ಶೈನ್ ಶೆಟ್ಟಿ ಅವ್ರ ಬಗ್ಗೆ ನಾವು ಮಾತಾಡಕ್ಕೆ ಇಲ್ಲ, ಯಾಕೆಂದ್ರೆ ವಿತ್ 0 ಈಗೋ ಅಂಡ್ ಆಟಿಟ್ಯೂಡ್ ಇಂದ ಒಳಗಡೆ ಬಂದು ಎಷ್ಟೊಂದು ಜನರ ಮನ್ಸನ್ನ ಗೆದ್ದು ಟ್ರೋಫಿನ ಗೆದ್ದು ಹೊರಗಡೆ ಹೋದವರಲ್ಲಿ ಶೈನ್ ಶೆಟ್ಟಿ ಕೂಡ ಒಬ್ರು. ಸೊ ಅದಲ್ದೇನೆ ಶುಭಾ ಪುಂಜ ಅವರ ಹೆಸರು ಸಹ ಕೇಳಿ ಬರ್ತದೆ. ಶುಭಾ ಪುಂಜ ಅವರು ಇದಂತಹ ಎಪಿಸೋಡ್ ಅಲ್ಲಿ ತುಂಬಾ ನಕ್ಕಿದ್ದು ಅಥವಾ ತುಂಬಾ ಮುದ್ದಾಗಿ ಕಂಡಿದ್ದು ಶುಭಾ ಪುಂಜ ಅವರೇ. ಇವರಿಬ್ಬರ ಹೆಸರು ಸಹ ಕೇಳಿ ಬರ್ತಾ ಇದೆ ನಾಳೆ ಎಪಿಸೋಡ್ ಅಲ್ಲಿ. ಅಂದ್ರೆ ನಾವು ಸಂಡೇ ಏನ್ ಎಪಿಸೋಡ್ ನೋಡ್ತೇವಿ, ಆ ಒಂದು ಎಪಿಸೋಡ್ ಅಲ್ಲಿ ಈ 3 ಜನರ ಹೆಸರು ಅಥವಾ ಈ 3 ಜನ ಬರ್ಬೋದು ಅಂತ ಸುದ್ದಿ ಹರಿದಾಡ್ತಿದೆ. ಅಂಡ್ ಈ ಸುದ್ದಿ ನಿಜವಾದ್ರೆ ನಿಮ್ಮ ಪ್ರಕಾರ ಹೇಗಿರುತ್ತೆ? ಅಂಡ್ ಸುದೀಪ್ ಸರ್ ತರ ನಡ್ಸ್ಕೊಡಕ್ ಆಗದೆ ಇದ್ರು ಸಹ ಮನೆಯವರಿಗೆ ಮುಟ್ಬೇಕಾದ ವಿಚಾರಗಳು ಮುಟ್ಟಿದ್ರೆ ಅಥವಾ ಕಿವಿ ಮಾತಾಗಿರ್ಲಿ ಅಥವಾ ಸಿಹಿ ಮಾತಾಗಿರ್ಲಿ ಅಥವಾ ಮನಸ್ಸಿನ ಮಾತಾಗಿರ್ಲಿ ತಟ್ಟು ಅಂತಂದ್ರೆ ಮುಂದೆ ಹೇಗೆಲ್ಲ ಆಟ ಆಡ್ಬೇಕು ಅಥವಾ ಮುಂದಿನ ದಿನಮಾನಗಳಲ್ಲಿ ಹೇಗೆಲ್ಲ ಇರಬೇಕು, ಇರೋದು 3 ವಾರ ಅದನ್ನ ಎಂಜಾಯ್ ಹೇಗ್ ಮಾಡ್ಬೇಕು ಅಂತ ಕಲಿತಾರೆ ಅಂತ ಕಾಣುತ್ತೆ. ಈ 3 ಜನ ಒಳಗಡೆ ಹೋದ್ರೆ ನಿಮ್ಮ ಪ್ರಕಾರ ಹೇಗಿರುತ್ತೆ ಅಥವಾ ನಿಮ್ಮ ಅನಿಸಿಕೆ ಏನು ಅಂತಾನೂ ಸಹ ಕಮೆಂಟ್ ಮಾಡಿ. ಅಂಡ್ ಈ 3 ಬಿಟ್ಟು ಬೇರೆ ಯಾರಾದ್ರೂ ಹೋಗ್ಬೇಕು ಅನ್ಸಿದ್ರೆ ಅವ್ರ ಹೆಸರು ಸಹ ಕಮೆಂಟ್ ಮಾಡಿ. ಬರಬಹುದು ಅಂತ ಹೇಳ್ತಾ ಇದೀನಿ, ಬರ್ತಾರೆ ಅಂತ ನಾನು ಹೇಳ್ತಿಲ್ಲ, ಬರೋ ಚಾನ್ಸಸ್ ಆಲ್ಮೋಸ್ಟ್ 95% ಇದೆ. ಇನ್ ಕಾದ್ ನೋಡೋಣ ಏನ್ ಆಗುತ್ತೆ ಅಂತ. ಅಂಡ್ ಬಂದ್ಮೇಲೆ ಯಾವ ರೀತಿ ಮನೆಯ ವಾತಾವರಣ ಇರುತ್ತೆ, ಮನೇಲಿ ನಗ್ತಾರ, ಕಿವಿ ಮಾತು ಯಾರಿಗೆಲ್ಲ ಸಿಗುತ್ತೆ ಅಂತಾನು ಸಹ ಕಾದ್ ನೋಡೋಣ. ಅಂಡ್ ವೀಕೆಂಡ್ ಎಪಿಸೋಡ್ ಅಲ್ಲಿ ಯಾರು ಸುದೀಪ್ ಸರ್ನ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅಂತಾನು ಸಹ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಮುಂದಿನ ಬಿಗ್ ಬಾಸ್ ಅಪ್ಡೇಟ್ಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.